ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗ್ತಾ ಇದ್ದಂತೆಯೇ ವಿಶ್ವದಲ್ಲಿ ಸಾಕಷ್ಟು ಬದಲಾವಣೆ ಆದವು. ಡಿಪೋರ್ಟೇಷನ್ ಅಂದರೆ ಯಾರೆಲ್ಲ ಅಮೆರಿಕದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೋ ಅವರನ್ನು ಆಚೆ ಕಳಿಸುವುದರ ಜೊತೆಗೆ ಬೇರೆ ಬೇರೆ ದೇಶಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಸುಂಕ ಸಮರವನ್ನೇ ಡೊನಾಲ್ಡ್ ಟ್ರಂಪ್ ಸಾರಿಬಿಟ್ರು. ಇದರ ಮಧ್ಯದಲ್ಲಿ ಭಾರತ ಏನಪ್ಪ ಮಾಡಿತ್ತು ಅಂತ ಬಂದಾಗ ಡೊನಾಲ್ಡ್ ಟ್ರಂಪ್ಗೆ ಭಾರತದ ಮೇಲೂ ಕೂಡ ಕೆಲ ವಿಷಯಗಳಿಗೆ ಸಿಟ್ಟಿದೆ, ಕೋಪ ಇದೆ. ವಿಶೇಷವಾಗಿ ತೆರಿಗೆ ವಿಚಾರದಲ್ಲಿ ಮತ್ತು ಅಮೆರಿಕದಿಂದ ಕೆಲ ವಸ್ತುಗಳನ್ನು ಭಾರತ ಕೊಂಡುಕೊಳ್ತಾ ಇಲ್ಲ. ಅಮೆರಿಕದಿಂದ ಕೆಲ ವಸ್ತುಗಳನ್ನು ಭಾರತ ಕೊಂಡ್ಕೊಳ್ತಾ ಇಲ್ಲ. ಜೊತೆಗೆ ಭಾರತದಿಂದ ಬರ್ತಕ್ಕಂಥ ವಸ್ತುಗಳು ಅಮೆರಿಕದಲ್ಲಿ ಹೆಚ್ಚಿನ ತೆರಿಗೆ ಜೊತೆಗೆ ಬರ್ತಾ ಇವೆ. ಈ ಒಂದಷ್ಟು ವಿಚಾರಗಳು ಕೂಡ ಇವೆ. ಈಗ ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ ಅವರನ್ನು ಮೀಟ್ ಮಾಡಿದ ಮೇಲೆ ಇದರಲ್ಲಿ ಬದಲಾವಣೆಗಳಾಗ್ತವಾ? ಷೇರು ಮಾರುಕಟ್ಟೆ ಚೇತರಿಕೆಯನ್ನು ಕಾಣುತ್ತಾ? ಹೂಡಿಕೆಗೆ ಮತ್ತೆ ಜನ ಮನಸ್ಸು ಮಾಡ್ತಾರಾ ಭಾರತದ ಕಡೆಗೆ? ರೂಪಾಯಿ ವ್ಯಾಲ್ಯೂ ಡಾಲರ್ ಎದುರುಗಡೆ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಇಂಥ ಸಾಕಷ್ಟು ಪ್ರಶ್ನೆಗಳಿದೆ. ಇನ್ನು ಟ್ರಂಪ್ನ ತಕರಾರೇನು ಅಂತ ನೋಡ್ಕೊಂಡು ಬಂದಾಗ ಡೊನಾಲ್ಡ್ ಟ್ರಂಪ್ನ ಸುಂಕ ಸಮರದ ಭೀತಿ, ನಾವೆಲ್ಲ ಅಮೆರಿಕ ತೆರಿಗೆ ಜಾಸ್ತಿ ಹಾಕ್ಬಿಟ್ರೆ ಏನಪ್ಪ ಅಂತ ನಾವು ಯಾವ ಥರ ಯೋಚನೆ ಮಾಡ್ತೀವೋ ಇದೇ ಭಯ ಇದೇ ಡೊನಾಲ್ಡ್ ಟ್ರಂಪ್ಗೂ ಕೂಡ ಇದೆ. ಭಾರತದಿಂದ ಬರ್ತಾ ಇರ್ತಕ್ಕಂಥ ವಸ್ತುಗಳಿಗೆ ತೆರಿಗೆ ಜಾಸ್ತಿ ಹಾಕ್ತಾ ಇದ್ದಾರೆ ಭಾರತದವರು, ನಮ್ಮಿಂದ ಕಡಿಮೆ ವಸ್ತುಗಳನ್ನು ತಗೊಳ್ತಾರೆ. ಈ ರೀತಿ ವಿಚಾರಕ್ಕೆ ಬಂದಾಗ ಇದೀಗ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿಯವರ ನಡುವೆ ತಕಡಿಯ ಮುಳ್ಳು ಎಲ್ಲೋ ಒಂದು ಕಡೆ ಅದು ಮಧ್ಯಕ್ಕೆ ಬಂದು ನಿಂತ್ಕೊಳ್ಬೇಕಲ್ವಾ? ಸೊ ಆ ತಕಡಿಯ ಮುಳ್ಳು ಮಧ್ಯಕ್ಕೆ ಬಂದು ನಿಂತುಕೊಳ್ಳುವ ಸಮಯ ಯಾವುದು ಅಂದರೆ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ಭೇಟಿನ. ಟ್ರಂಪ್ ಸುಂಕ ಸಮರಕ್ಕೆ ಕೆನಡಾ ತತ್ತರಿಸಿ ಹೋಗಿದೆ. ಈಗಾಗಲೇ ಮೆಕ್ಸಿಕೋ ಒದ್ದಾಡ್ತಾ ಇದೆ. ಚೀನಾ ಸುಂಕ ಹೇರಿಕೆ ಬಳಿಕ ಈ ಮೂರು ರಾಷ್ಟ್ರಗಳ ಕರೆನ್ಸಿ ಪಾತಾಳಕ್ಕೆ ಬಿದ್ದು ಹೋಯಿತು. ಚೀನಾ ಅನಂತರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಕೆನಡಾ, ಮೆಕ್ಸಿಕೋ, ಚೀನಾ ಇವುಗಳ ಮೇಲೆ ಸುಂಕ ಹೇರದ ಮೇಲೆ ಕರೆನ್ಸಿ ಪಾತಾಳಕ್ಕೆ ಬಿದ್ದು ಹೋಗಿದೆ. ಟ್ರಂಪ್ನ ಆಕ್ರಮಣಕಾರಿ ನೀತಿಗಳಿಂದಾಗಿ ಜಾಗತಿಕ ಮಾರುಕಟ್ಟೆ ಒಂದು ಕಡೆ ತಲ್ಲಣಿಸ್ತಾ ಇದೆ. ಭಾರೀ ನಿರೀಕ್ಷೆಯನ್ನು ಹುಟ್ಟುಹಾಕಿರೋದು ನರೇಂದ್ರ ಮೋದಿ ಹಾಗೂ ಟ್ರಂಪ್ ಅವರ ಭೇಟಿ. ಈ ಮುಖಾಮುಖಿ ಭೇಟಿಯಲ್ಲಿ ಏನಾಗಬಹುದು? ಒಂದು ಶುಭ ಸುದ್ದಿ ಇದೆಯಾ, ಸಿಹಿ ಸುದ್ದಿಗಳೇನಾದರೂ ಇದೆಯಾ ಅಂಥೇಳಿ ಇಡೀ ಪ್ರಪಂಚನೇ ವೆಯ್ಟ್ ಮಾಡ್ತಾ ಇದೆ. ಇಲ್ಲಿ ಭಾರತದ ಮೇಲೆ ಟ್ರಂಪ್ನ ಸಿಟ್ಟಿಗೆ ಇರ್ತಕ್ಕಂಥ ಕಾರಣಗಳೇನು ಅಂತ ನಾವು ಚೆಕ್ ಮಾಡ್ಕೊಂಡು ಬಂದಾಗ ನೋಡಿ, ಭಾರತದ ಮೇಲೆ ಟ್ರಂಪ್ ಎರಡು ಪ್ರಮುಖ ಕಾರಣಗಳನ್ನು ಇಟ್ಕೊಂಡಿದ್ದಾರೆ. ಅಮೆರಿಕದ ವಸ್ತುಗಳಿಗೆ ಭಾರತ ಜಾಸ್ತಿ ಟ್ಯಾಕ್ಸನ್ನು ಹಾಕ್ತಾ ಇದೆ. ಇದೊಂದು ಕೋಪ ಟ್ರಂಪ್ ಅವ್ರಿಗಿದೆ. ಒಂದು ಕಡೆ ತನ್ನನ್ನು ಬಿಟ್ಟುಬಿಟ್ಟು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇದೆ ಭಾರತ. ಮೊದಲಿಗೆ ನಾನೇ ತೈಲ ಕೊಡ್ತಾ ಇದ್ದೆ ಭಾರತಕ್ಕೆ, ಕಚ್ಚಾ ತೈಲವನ್ನು. ಈಗ ನನ್ನನ್ನು ಬಿಟ್ಟುಬಿಟ್ಟು ನನ್ನ ವಿರೋಧಿ, ಕಡು ವಿರೋಧಿಯಾಗಿರತಕ್ಕಂತಹ ರಷ್ಯಾದ ಜೊತೆ ತೈಲ ಖರೀದಿ ಮಾಡ್ತಾ ಇದೆ. ಈ ರಷ್ಯಾ ಜೊತೆ ತೈಲ ಖರೀದಿ ಜಾಸ್ತಿ ಆಗಿದ್ದು ಯಾವಾಗಿಂದ ಅಂತ ಹೇಳಿದ್ರೆ ರಷ್ಯಾ ಯುಕ್ರೇನ್ ಯುದ್ಧ ಆದಮೇಲೆ ಅನೇಕ ದೇಶಗಳು ರಷ್ಯಾಗೆ ದಿಗ್ಬಂಧನ ಹಾಕ್ಬಿಟ್ವು, ನಿಮ್ಮಿಂದ ನಾವೇನು ಖರೀದಿ ಮಾಡಲ್ಲ ಅಂತ. ಇದೇ ಟೈಮಲ್ಲಿ ರಷ್ಯಾದ ಕಡೆಯಿಂದ ಆಫರ್ ಬಂತು, 50% ಆಫರ್ ಕೊಟ್ಬಿಡ್ತೀನಿ ನಾನು ನಿಮಗೆ, ನನ್ನಿಂದ ಯಾರೇ ತೈಲ ಕೊಂಡುಕೊಂಡ್ರು ಕೂಡ. ಇಂಥ ಆಫರ್ಗೆ ಭಾರತ ಒಪ್ಕೊಳ್ತು, ರಷ್ಯಾದಿಂದ ತೈಲ ಖರೀದಿ ಮಾಡೋಕ್ಕೆ ಶುರು ಮಾಡ್ತು. ಸೊ ಈ ವಿಚಾರದ ಬಗ್ಗೆ ಕೂಡ ಡೊನಾಲ್ಡ್ ಟ್ರಂಪ್ಗೆ ಸಿಟ್ಟಿದೆ. ನನ್ನ ದೇಶದಲ್ಲಿ ಉತ್ಪಾದನೆ ಆಗುವಂತಹ ಕಚ್ಚಾ ತೈಲವನ್ನು ಕೊಂಡುಕೊಳ್ಳದೆ ಭಾರತ ರಷ್ಯಾದಿಂದ ಕೊಂಡುಕೊಳ್ತಾ ಇದೆ. ಈ ಒಂದು ವಿಚಾರ ಕೂಡ ಸಿಟ್ಟಿದೆ. ನನ್ನಿಂದನೇ ಕೊಂಡುಕೊಳ್ಳುವಂತಾಗಲಿ. ಈಗ ಮೂಗು ಹಿಡಿದ್ರೆ ಬಾಯಿ ಬಿಡ್ತಾರೆ ಅಂತ ಮಾತಿದೆಯಲ್ಲ, ಈಗ ನಾನು ಕೂಡ ಟ್ಯಾಕ್ಸ್ ಜಾಸ್ತಿ ಮಾಡೋದು, ಭಾರತೀಯರನ್ನ ಅಲ್ಲಿಂದ ಆಚೆ ಹಾಕೋದು, ಈ ಥರದ್ದು ನಾನು ಕ್ರಮಗಳು ಶುರು ಮಾಡಿದಾಗ ಆಗ ಭಾರತ ಬರಲೇಬೇಕು. ಭಾರತ ಕೂಡ ಕೆಲವೊಂದು ವಿಚಾರಗಳಲ್ಲಿ ನನಗೂ ಕೂಡ ವಿನಾಯಿತಿ ಕೊಡಬೇಕಾಗತ್ತೆ ಅಂತ ಟ್ರಂಪ್ ಲೆಕ್ಕಾಚಾರ ಇದೆ. ಇನ್ನು ಆಯಿತು, ನಿಜಕ್ಕೂ ಟ್ರಂಪ್ಗೆ ಭಾರತ ಅನಿವಾರ್ಯ ಇದೆಯಾ? ಅನಿವಾರ್ಯ ಇದೆ. ಯಾಕೆಂದರೆ ಚೀನಾವನ್ನೇನಾದರೂ ಅಮೆರಿಕ ಮಣಿಸಬೇಕು ಅಂತ ಆದರೆ ಭಾರತ ಅನಿವಾರ್ಯ. ಅಮೆರಿಕಾಗೆ ಚೀನಾದೊಂದಿಗಿನ ಪೈಪೋಟಿಯಲ್ಲಿ ಅಮೆರಿಕದ ಪ್ರಮುಖ ಮಿತ್ರ ರಾಷ್ಟ್ರ ಆಗುತ್ತೆ ಭಾರತ. ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಪಾತ್ರ ಯಾರೂ ಕೂಡ ಅಲ್ಲಗಳೆಯೋಕ್ಕಾಗಲ್ಲ, ಪ್ರಮುಖವಾಗಿರುತ್ತೆ ಇದು. ಚೀನಾವನ್ನು ಸಮರ್ಥವಾಗಿ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಭಾರತದ ಸ್ನೇಹ ಟ್ರಂಪ್ಗೆ ಬೇಕೇ ಬೇಕಾಗುತ್ತೆ. ಭಾರತ ಅಮೆರಿಕ ನಡುವೆ ಇರೋದು ಕೇವಲ ವ್ಯಾಪಾರ ಸಂಘರ್ಷ ಮಾತ್ರ. ಇಲ್ಲಿ ಬೇರೆ ರೀತಿಯ ದ್ವೇಷ, ಅಸೂಯೆ ಈ ಥರದ್ದೇನೂ ಇಲ್ಲ. ವ್ಯಾಪಾರ ಸಂಘರ್ಷ ಬಿಟ್ಟುಬಿಟ್ರೆ ಭಾರತ ಅಮೆರಿಕ ಒಳ್ಳೆಯ ಸ್ನೇಹಿತರೇ ಅವರು. ಭಾರತ ಸುಂಕವನ್ನು ಕಡಿತಗೊಳಿಸಬೇಕೆಂಬುದು ಅಮೆರಿಕದ ಪ್ರಮುಖ ಆಗ್ರಹವಾಗಿರುತ್ತೆ. ಇಲ್ಲಿ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ಅವರ ನಡುವೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆಯಬಹುದು. ನೋಡಿ, ಅಮೆರಿಕದ ವಸ್ತುಗಳಿಗೆ ಹೆಚ್ಚಿನ ಸುಂಕವನ್ನು ಭಾರತ ಹಾಕ್ತಾ ಇದೆ ಅಂತ ಟ್ರಂಪ್ ಅವರ ಆರೋಪ. ಸೊ ಅನೇಕ ರೀತಿಯಲ್ಲಿ ಟ್ಯಾಕ್ಸನ್ನು ಜಾಸ್ತಿ ಹಾಕ್ತಿರ್ತಕ್ಕಂಥ ದೇಶಗಳಲ್ಲಿ ಭಾರತ ಕೂಡ ಬಂದಿದೆ ಅಂತ. 1990ಇಂದ 91ವರೆಗೂ ಕೂಡ ಭಾರತದಲ್ಲಿ ಸರಾಸರಿ ಸುಂಕ 125% ಇತ್ತು. ಟ್ರಂಪ್ ಮತ್ತೆ ಅಧ್ಯಕ್ಷರಾದ ನಂತರ ಭಾರತದ ಸುಂಕದಲ್ಲಿ ಬದಲಾವಣೆ ಆಗಿದೆ. 150% ಟ್ಯಾಕ್ಸು, 125% ಟ್ಯಾಕ್ಸು, 100% ಟ್ಯಾಕ್ಸು. ಇದನ್ನು ಒಂದು ರೀತಿಯಲ್ಲಿ ರದ್ದುಗೊಳಿಸಿದ ಭಾರತ ರದ್ದುಗೊಳಿಸಿದೆ. ಈಗ ಭಾರತದಲ್ಲಿರ್ತಕ್ಕಂಥ ಅತ್ಯಧಿಕ ಸುಂಕ ದರವೇ 70% ಆಗುತ್ತೆ. ಭಾರತದಲ್ಲಿ ಐಷಾರಾಮಿ ಕಾರುಗಳ ಮೇಲಿದ್ದಂಥ ಸುಂಕ 125%ಇಂದ 70%ಗೆ ಇಳಿಕೆ ಮಾಡಲಾಗಿದೆ. ಸೊ ಈ ವರ್ಷ ಭಾರತದ ಸರಾಸರಿ ಸುಂಕ ದರ 10.65% ಇಳಿದಿದೆ.
ಸರಾಸರಿಯಾಗಿ ಎಷ್ಟು ಇಳಿಸಿದೆಯಪ್ಪ ಭಾರತ ಅಂದರೆ 10.65% ಅಂತ ಹೇಳಬಹುದು. 2024ರಲ್ಲಿ ಭಾರತದ ಸರಾಸರಿ ಸುಂಕ ದರ 11.66% ಇತ್ತು. ಟ್ರಂಪ್ ಸುಂಕಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಸುಂಕ ದರವನ್ನು ಭಾರತ ಇಳಿಸಿದೆ. ಆಯ್ತಪ್ಪ, ಈಗ ನಾನಂತೂ ಟ್ಯಾಕ್ಸನ್ನು ಕಡಿಮೆ ಮಾಡ್ತಾ ಇದ್ದೀನಿ, 10%ಗಿಂತ ಕಡಿಮೆ ಮಾಡಿಬಿಟ್ಟು ಇಳಿಸ್ಬಿಟ್ಟಿದ್ದೀನಿ ನಾನು ಅದನ್ನು. ನೀನೇನು ಮಾಡ್ತೀಯ ಈಗ, ನೀವೇನು ಮಾಡ್ತೀರ ಈಗ? ನಾವಿಷ್ಟು ಈ ಒಂದು ವಿಚಾರದಲ್ಲಿ ಈಗ ಒಬ್ಬರು ಒಂದು ಹೆಜ್ಜೆ ಇಟ್ಟಾಗ ಇನ್ನೊಬ್ಬರು 10 ಹೆಜ್ಜೆ ಇಡಬೇಕು ಅಂತ ಅಲ್ವಾ? ನಾನು ಒಂದು ಹೆಜ್ಜೆ ಇಡ್ತಾ ಇದ್ದೀನಪ್ಪ, ಮುಂಚೆ ನಾನೇ ಇಡ್ತಾ ಇದ್ದೀನಿ, ನೀನು 1-2 ಹೆಜ್ಜೆ ಇಟ್ಬಿಟ್ಟು ಬಾಪ, ಸಂಧಾನ ಮಾಡೋಣ, ವ್ಯಾಪಾರ ಚೆನ್ನಾಗಿ ಇಟ್ಕೊಳ್ಳೋಣ, ದೇಶಗಳ ಸಂಬಂಧ ಚೆನ್ನಾಗಿರಲಿ ಅಂಥೇಳಿ ಭಾರತ ಕೂಡ ಒಂದು ಹೆಜ್ಜೆ ಮುಂದಿಟ್ಟಿದೆ. ನರೇಂದ್ರ ಮೋದಿಯವರ ಈ ಭೇಟಿ ವ್ಯಾಪಾರದ ಕಾರಣಕ್ಕೆ, ಬಾಂಧವ್ಯದ ಕಾರಣಕ್ಕೆ, ಷೇರು ಮಾರುಕಟ್ಟೆಯ ತಲ್ಲಣದ ಕಾರಣಕ್ಕೆ, ಹೂಡಿಕೆಯ ಕಾರಣಕ್ಕೆ, ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದ ಕಾರಣಕ್ಕೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ.